ಒಂದು ದಿನ ನಮ್ಮ ಬಂಧುಗಳ ಮನೆಗೆ ಹೋದೆ. ಹಾಗೆ ಬಂಧುಗಳ ಮನೆಗೆ ಹೋದಾಗ ಆ ಬಂಧು ಮಾತಾಡುತ್ತಾ ನಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಾಳಲ್ಲವೇ, ಆ ಮನೆ ಕೆಲಸದವಳ ಮಗಳಿಗೆ ನಾವು ಓದಿಸ್ತಿದ್ದೇವೆ. ಅವಳು ಬಹಳ ಚೆನ್ನಾಗಿ ಓದುತ್ತಾಳೆ, 10th ಕ್ಲಾಸ್ನಲ್ಲಿ ಸ್ಕೂಲ್ಗೆ ಫಸ್ಟ್ ಬಂದಿದ್ದಾಳೆ ಅಂದಾಗ ಬಹಳ ಸಂತೋಷ. ಮನೆ ಕೆಲಸದವಳ ಮಗಳು ಫಸ್ಟ್ ಕ್ಲಾಸ್ ಪಾಸಾಗೋದು ಬಹಳ ದೊಡ್ಡ ವಿಷಯ. ಅಂದಾಗ ಆ ನಮ್ಮ ಬಂಧು ಹೇಳಿದ್ದೇನೆಂದರೆ, ಅವಳ ವಿಶೇಷತೆ ಏನೆಂದರೆ ಮಧ್ಯರಾತ್ರಿ 12 ಗಂಟೆ ಆದರೂ ಸಹ ಮಧ್ಯರಾತ್ರಿ 12 ಗಂಟೆಗೆ ಒಬ್ಳೇ ನಿರ್ಭಯದಿಂದ ಹೋಗಬಲ್ಲಳು, ಯಾರೋ ಅವಳ ತಂಟೆಗೆ ಹೋಗಲ್ಲ ಎಂದು ಹೇಳಿದ್ರು. ಕೇಳಿ ಆಶ್ಚರ್ಯ ಅನಿಸಿತು. ಯಾಕೆ ಹಾಗೆ ಅಂತ ಕೇಳ್ದೆ. ಒಂದು ಸಾರಿ ಅವಳಿಗೆ ನೋಡಿದ್ರೆ ಯಾವುದೇ ಗಂಡಸನಾಗ್ಲಿ ಮತ್ತೊಂದು ಸಾರಿ ನೋಡಲ್ಲ. ಏನು ಕಾರಣ ಅಂದ್ರೆ ಹಾಗಿರ್ತಾಳಂತೆ ಹುಡುಗಿ. ಅಂದ್ರೆ ಅರ್ಥವೇನೆಂದ್ರೆ ಸ್ವಲ್ಪ ಕಪ್ಪಗಾಗಿರ್ತಾಳೆ, ನೋಡಿದ ಕೂಡಲೇ ಆಕರ್ಷಣೆಯುಳ್ಳವಳಾಗಿರೋದಿಲ್ಲ. ಹಾಗಾಗಿ ಒಂದು ಸಾರಿ ನೋಡಿದ್ರೆ ಮತ್ತೊಂದು ಸಾರಿ ನೋಡುವ ಮನಸ್ಸಾಗೋದಿಲ್ಲ. ಅದಕ್ಕೆ ಮಧ್ಯರಾತ್ರಿ 12 ಗಂಟೆ ಆದರೂ ಸಹ ಅವಳು ರೋಡ್ ಮೇಲೆ ಹೋಗೋದಾದ್ರೆ ಯಾರೂ ಅವಳ ತಂಟೆಗೆ ಬರಲ್ಲ ಎಂದು ಹೇಳಿದಾಗ ದಯವಿಟ್ಟು ಕೇಳ್ರಿ. ಆಗ ನಾನು ಬಹಳ ಯೌವನ ಪ್ರಾಯದಲ್ಲಿದ್ದೆ. ನನಗೆ 19-20 ಇಯರ್ಸ್ ಇತ್ತು. ಅವಾಗಲೇ ದೇವರ ವಾಕ್ಯ ಸಾರಲು ಶುರು ಮಾಡಿದೆ. ಎಲ್ಲೇ ಆಗಲಿ ಹೋಗಿ ವಾಕ್ಯ ಸಾರುವಾಗ 20-21 ವರ್ಷ ವಯಸ್ಸಲ್ಲಿ ವಾಕ್ಯ ಸಾರ್ತಿರುವಾಗ ಬಹಳಷ್ಟು ಜನರು ಬಹಳವಾಗಿ ಆನಂದಿಸ್ತಾ ಇದ್ರು, ಒಬ್ಬ ಯೌವನಸ್ಥನು ಬಹಳ ಬಲವಾಗಿ ವಾಕ್ಯ ಸಾರ್ತಾ ಇದ್ದಾರೆ ಎಂಬುದಾಗಿ. ಆ ನಂತರ ಅದೇ ರೀತಿ ವಾಕ್ಯ ಸಾರ್ತಾ ಹೋಗ್ತಿರುವಾಗ ಇನ್ನೊಂದು ಕಡೆ ಗೌರ್ಮೆಂಟ್ ಜಾಬ್ ದೊರಕಿತು. ಮತ್ತೊಂದು ಕಡೆ ಬಲವಾಗಿ ವಾಕ್ಯ ಸಾರುತ್ತಾ ಇರುವಾಗ, ವಾಕ್ಯ ಸಾರಿದ್ಮೇಲೆ ಫಸ್ಟ್ ಥಿಂಗ್ ಆಗೋದೇನೆಂದ್ರೆ ಆ ಸಭೆಯ ಹಿರಿಯರೆಲ್ಲರೂ ಬಂದು, ಏನ್ ಮಗನೇ ಎಲ್ಲಿರ್ತಿ, ನಿನ್ನ ಪೇರೆಂಟ್ಸ್ ಎಲ್ಲಿರ್ತಾರೆ, ನಿಮ್ಮ ಅಡ್ರೆಸ್ ಕೊಡ್ತೀಯಾ ಎಂದು ಕೇಳ್ತಿದ್ರು. ನಿಮ್ಗೆ ಗೊತ್ತಲ್ಲವೇ ಅಡ್ರೆಸ್ ಕೇಳಲು ಕಾರಣ ಏನೆಂದು. ಸೊ ಈ ಕಾಟ ತಾಳಲಿಕ್ಕಾಗದೆ ಆಗ ನಾನು ಏನ್ ಮಾಡ್ತಿದ್ದೇನೆಂದರೆ, ವಾಕ್ಯ ಸಾರಾದ ಮೇಲೆ ಪ್ರಾರ್ಥಿಸೋಣ ಅಂದಾಗ ಎಲ್ಲರೂ ಪ್ರಾರ್ಥನೆಗಾಗಿ ತಲೆಬಾಗಿದಾಗ ಪಾಸ್ಟರ್ ಅವರಿಗೆ ಕರೆದು ನೀವು ಮುಕ್ತಾಯದ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ ಕಾಮಾಗಿ ಸಭೆಯಿಂದ ಹೊರಗೆ ಬರ್ತಾ ಇದ್ದೆ. ನನ್ನೊಂದಿಗೆ ಬಂದಿರುವ ಸಹೋದರರ ಸಂಗಡ ತಿರುಗಿ ಬರ್ತಿದ್ದೆ, ಯಾರಿಗೂ ದೊರಕಬಾರದು ಎನ್ನುವುದಕ್ಕಾಗಿ. ಆದರೆ ಯಾವಾಗ ನಮ್ಮ ಬಂಧು ಆ ಹುಡುಗಿಗೆ ಒಂದು ಸಾರಿ ನೋಡಿದ್ರೆ ಯಾರೂ 2ನೇ ಸಾರಿ ನೋಡಲ್ಲ ಎಂಬುದಾಗಿ ಹೇಳಿದ್ರು, ನನ್ನ ಮನಸ್ಸಲ್ಲಿ ಒಂದು ಬಲವಾದ ಆಲೋಚನೆ ಮೂಡಿಬಂತು. ಅದೇನೆಂದ್ರೆ, ಒಂದು ಸಾರಿ ನೋಡಿದ್ರೆ ಮತ್ತೊಂದು ಸಾರಿ ನೋಡಲು ಮನಸ್ಸಾಗಲ್ಲ. ನಾನು ಕೂಡ ಹಾಗಿದ್ರೆ ಚೆನ್ನಾಗಿರುತ್ತೆ ಏನೋ ಎಂಬ ಆಲೋಚನೆಗೆ ಬಂದೆ. ಕಾರಣ ಏನೆಂದರೆ, ಇವತ್ತು ಇಷ್ಟು ಜನ ನೀವು ನೋಡ್ತೀರಿ, ನನಗೆ ನೀವೆಲ್ಲರೂ ನನಗೆ ನೋಡ್ತೀರಿ, ನಿಮ್ಮ ಕಣ್ಣುಗಳು ನನಗೆ ನೋಡ್ತವೆ, ಕಾನ್ಸ್ಟೆಂಟ್ ಆಗಿ ಕೆಲವು ನಿಮಿಷಗಳವರೆಗೂ ನೋಡ್ತಾ ಇರ್ತವೆ. ಹೀಗೆ ನಾನು ಇತರರಿಗೆ ಕಾಣಿಸುವಾಗ ಆಕರ್ಷಣೆ ಇಲ್ಲದವನಾಗಿ ಕಾಣಿಸುವುದಾದರೆ ಇತರರಿಗೆ ಶೋಧಿಸುವವನಾಗಿರೋದಿಲ್ಲ ಎಂಬ ಭಾವನೆ ಆ ದಿನ ನಾನು ಕೇಳಿದ ವಿಷಯದ ಮೇರೆಗೆ ಅರ್ಥ ಮಾಡಿಕೊಂಡೆ. ಆ ದಿನವೇ ತೀರ್ಮಾನ ತೆಗೆದುಕೊಂಡೆ. ಏನೆಂದು ಗೊತ್ತಾ? ನನಗೆ ವಿವಾಹ ಆಗುವವರೆಗೂ ನಾನು ಮುಖದ ಮೇಲಿನ ಗಡ್ಡ ತೆಗೆಯುವುದಿಲ್ಲವೆಂದು. ನಿಮಗೆ ಗೊತ್ತಿದೆಯೋ ಇಲ್ಲವೋ, ನನಗೆ ವಿವಾಹ ಆಗುವವರೆಗೂ ಗಡ್ಡ ತೆಗೆಯಲಿಲ್ಲ. ವಿವಾಹ ಆಗುವವರೆಗೂ ಟಕ್ ಇನ್ ಮಾಡಬಾರದು, ಇನ್ಶರ್ಟ್ ಮಾಡಬಾರದು. ವಿವಾಹ ಮಾಡಿಕೊಳ್ಳುವವರೆಗೂ ಇನ್ಶರ್ಟೇ ಮಾಡಲಿಲ್ಲ. ವಿವಾಹ ಆಗುವವರೆಗೂ ನಾನು ಹೊಟ್ಟೆ ತುಂಬ ಊಟ ಮಾಡಬಾರದು, ಯಾಕೆಂದರೆ ನನ್ನ ಆಕಾರವು ಯಾರೊಬ್ಬರಿಗೂ ಆಕರ್ಷಣೆಯಾಗಿ ಇರಬಾರದು ಎಂಬುದಾಗಿ ಆಶಿಸಿದೆ. ಹಾಗಾಗಿ ಮಂಡೇ ಊಟ ಮಾಡಿದ್ರೆ ಟ್ಯೂಸ್ಡೇ ಮಾಡ್ತಾ ಇರಲಿಲ್ಲ, ವೆಡ್ನೆಸ್ಡೇ ಮಾಡ್ತಾ ಇದ್ದೆ, ಥರ್ಸ್ಡೇ ಮಾಡ್ತಿರಲಿಲ್ಲ. ಕೆಲವೊಂದು ಸಾರಿ ಫ್ರೈಡೇ ಕೂಡ ಉಪವಾಸ ಇದ್ದು ಸ್ಯಾಟರ್ಡೇ ಊಟ ಮಾಡ್ತಿದ್ದೆ. ವಾರದಲ್ಲಿ ಕೇವಲ 4-5 ಸಾರಿ ಮಾತ್ರ ನಾನು ಈ ರೀತಿಯಾಗಿ ಊಟ ಮಾಡ್ತಿದ್ದೆ. ಗಡ್ಡ ತೆಗೆಯುತ್ತಾ ಇರಲಿಲ್ಲ, ಬಹಳ ಕೂದಲು ಬೆಳೆಸ್ಕೊಳ್ತಿದ್ದೆ. ಕಾರಣವೇನೆಂದರೆ, ನಾನು ವಾಕ್ಯ ಸಾರುತ್ತಾ ಇರುವಾಗ ಅವ್ರಿಗೆ ಬೇಕಾದದ್ದು ದೇವರ ವಾಕ್ಯ ಅಷ್ಟೇ. ವಿವಾಹ ಆಗುವವರೆಗೂ ಖಂಡಿತವಾಗಿಯೂ ನಾನು ಈ ಕಂಡೀಷನ್ಸನ್ನು ಇಟ್ಕೊಳ್ಳೇಬೇಕು ಅಂದ್ಕೊಂಡೆ. ಯಾವಾಗ ನನ್ನ ಹೆಂಡತಿಯೊಂದಿಗೆ ನನಗೆ ವಿವಾಹ ಫಿಕ್ಸ್ ಆಯಿತೋ, ಎಂಗೇಜ್ಮೆಂಟ್ಗೆ ಹೋದಾಗ ಟಕ್ಕಿನ್ ಮಾಡಿಕೊಂಡು ಹೋದೆ. ಯಾಕೆಂದರೆ ದಿಸ್ ಈಸ್ ದ ಟೈಮ್, ನಾನೀಗ ಟಕ್ಕಿನ್ ಮಾಡಬಹುದು, ನಾನೀಗ ಹೊಟ್ಟೆ ತುಂಬ ಊಟ ಮಾಡಬಹುದು. ವಿವಾಹ ಫಿಕ್ಸ್ ಆದಾಗ ನನ್ನ ತೂಕ 54 kg ಇತ್ತು. ವಿವಾಹಕ್ಕಾಗಿ ಹೋದಾಗ ನನ್ನ ಭಾರ 60 kg ಆಯಿತು. ಅಂದರೆ ಎಷ್ಟು ಬೆಳೆದೆ? 3 ತಿಂಗಳಲ್ಲಿ 6 kg ಬೆಳೆದೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಗೊತ್ತಾ? ಅಫ್ಕೋರ್ಸ್ ಈ ದಿನ ಯಾವ ಬಟ್ಟೆ ಧರಿಸಿದರೂ ಸಹ ನನಗೆ ಯಾವ ಭಯ ಇಲ್ಲ, ಯಾಕೆಂದರೆ ಮದುವೆ ಆಗಿದೆ ನನಗೆ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿ ಕೇಳಿ. ತಮ್ಮಂದಿರೇ, ತಂಗಿಯಂದಿರೇ, ದೇವರು ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೋ, ಸುಂದರವಾದ ಆಕಾರ ಕೊಟ್ಟಿದ್ದಾರೋ,
ನಿಮ್ಮ ಆತ್ಮಿಕತೆ ಕಾಪಾಡಿಕೊಳ್ಳಿರಿ. ಮೋಶೆ ತಂದೆ ತಾಯಿ ನಂಬಿಕೆಯಿಂದಲೇ ತಮ್ಮ ಮಗನನ್ನು ಕಾಪಾಡಿಕೊಳ್ತಾರೆ. ಆ ಮಗನ ಸುತ್ತಲೂ ಬೇಲಿ ಹಾಕಿಕೊಳ್ತಾರೆ. ಸುಂದರವಾದ ಮಕ್ಕಳು ಇರೋದು ಒಳ್ಳೆಯದು. ಪ್ರತಿ ತಂದೆಗೆ ಪ್ರತಿ ತಾಯಿಗೆ ಅವರು ಹೆತ್ತಿರುವ ಮಕ್ಕಳು ಅಂದವಾಗಿಯೇ ಕಾಣಿಸ್ತಾರೆ. ನನ್ನ ಮನವಿ ಏನೆಂದರೆ, ಆ ಮಕ್ಕಳನ್ನು ಕಾಪಾಡಿಕೊಳ್ಳ್ರಿ. ಹೇಗೆ ಕಾಪಾಡಿಕೊಳ್ಬೇಕು? ನಂಬಿಕೆಯಿಂದ ಕಾಪಾಡಿಕೊಳ್ಳಿರಿ, ಪ್ರಾರ್ಥನೆಯಿಂದ ಕಾಪಾಡಿಕೊಳ್ಳಿರಿ, ಕಣ್ಣೀರಿನಿಂದ ಕಾಪಾಡಿಕೊಳ್ಳಿರಿ, ಪ್ರಾರ್ಥನೆ ಎಂಬ ಬೇಲಿ ಹಾಕಿ ಕಾಪಾಡಿಕೊಳ್ಳಿರಿ. ಯಾಕೆಂದರೆ ಹೊರಗಿರುವ ಪ್ರಪಂಚ ಪ್ರಮಾದಕರವಾಗಿದೆ. ಅದಕ್ಕೆ ನಂಬಿಕೆ ಅವಶ್ಯಕವಾಗಿದೆ. ತಂದೆಯಾಗಿ ತಾಯಿಯಾಗಿ ನಂಬಿಕೆಯಿಂದ ಮಕ್ಕಳನ್ನು ಬೆಳೆಸದೇ ಇದ್ದರೆ ಅವರನ್ನು ಕಾಪಾಡಿಕೊಳ್ಳೋದು ಕಷ್ಟ. ಪ್ರಾರ್ಥನೆಯಿಂದ ಮಕ್ಕಳನ್ನು ಬೆಳೆಸದಿದ್ದರೆ ಅವರನ್ನು ಕಾಪಾಡಿಕೊಳ್ಳೋದು ಕಷ್ಟ. ಮೊಳಕಾಲೂರಿ ಮಕ್ಕಳಿಗಾಗಿ ವಿಜ್ಞಾಪನೆ ಮಾಡದಿದ್ದರೆ ನಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳೋದು ಕಷ್ಟ. ಬನ್ನಿ ಪ್ರಾರ್ಥಿಸೋಣ. ಲೆಟ್ಸ್ ಪ್ರೇ. ಮಹಾಪರಿಶುದ್ಧ ದೇವರೇ, ಪುತ್ರ ಸಂತಾನವು ನಿಮ್ಮ ಬಹುಮಾನ ಆಗಿದೆ. ಗಂಡ್ಮಗು ಆಗಿರ್ಬೋದು, ಹೆಣ್ಮಗು ಆಗಿರ್ಬೋದು, ಕೊಟ್ಟಿರುವ ಬಹುಮಾನ ದೇವರೇ, ನಾವು ಬಹು ಜಾಗರೂಕತೆಯಿಂದ ಬೆಳೆಸಬೇಕು. ಮೋಶೆ ಸುಂದರನೆಂದು ಅಂದವಾದವನೆಂದು ಅವನ ತಂದೆ ತಾಯಿ ನೋಡಿ, ಎಸಯ್ಯಾ, ನಂಬಿಕೆಯಿಂದಲೇ ಮೋಶೆಯ ಮೇಲೆ ಒಂದು ನೊಣ ಕೂತ್ಕೊಳ್ಳದಂತೆ ಮುಚ್ಚಿಟ್ಟಿದ್ರು ದೇವರೇ, ಬಚ್ಚಿಟ್ಟಿದಿರಲ್ಲವೇ? ನಮ್ಮ ಮಕ್ಕಳು ಸುಂದರವಾಗಿದ್ದಾರೆ. ಸುಂದರವಾದ ಮಕ್ಕಳನ್ನು ಕೊಟ್ಟಿದ್ದೀರಿ. ಯಾವ ತಂದೆ ತಾಯಿ ತಮ್ಮ ಮಕ್ಕಳು ತಮ್ಮ ದೃಷ್ಟಿಯಲ್ಲಿ ಸುಂದರವಾಗಿದ್ದಾರೆ ಎಂದು ಆ ಸುಂದರವಾದ ಮಕ್ಕಳನ್ನು ದೇವರೇ ಆತ್ಮೀಕವಾಗಿ ಮರೆಮಾಡಿಡಬೇಕು. ನಂಬಿಕೆಯಿಂದ ಮರೆಮಾಡಿಡಬೇಕು, ಪ್ರಾರ್ಥನೆಯಿಂದ ಮರೆಮಾಡಿಡಬೇಕು, ಪ್ರೀತಿಯಿಂದ ಮರೆಮಾಡಿಡಬೇಕು. ದುಷ್ಟನು ಅವರನ್ನು ಮುಟ್ಟಲಾರದ ಹಾಗೆ ದೇವರೇ ಅವರ ಸುತ್ತಲೂ ಪ್ರಾರ್ಥನೆ ಬೇಲಿ ಹಾಕಿ ಮರೆಮಾಡಿಡಬೇಕು. ಮನೆಯಿಂದ ಮಕ್ಕಳನ್ನು ಹೊರಗೆ ಕಳಿಸುವಾಗ ಪ್ರಾರ್ಥನೆ ಎಂಬ ಬೇಲಿ ಹಾಕಿ ಕಳಿಸಿಕೊಡುವಂತೆ ಸಹಾಯ ಮಾಡಿರಿ ಎಂದು, ಕುಟುಂಬವನ್ನು ಮಕ್ಕಳನ್ನು ಕಾಪಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.